ಬಗೆದಷ್ಟು ಬಯಲಾಗುತ್ತಿದೆ ನಕಲಿ ಆರೋಗ್ಯ ಕೇಂದ್ರಗಳ ಜಾಲ. ಕೊರಟಗೆರೆಯ ಹೊಳವನಹಳ್ಳಿಯಲ್ಲಿದೆ ಮತ್ತೊಂದು ನಕಲಿ ಕ್ಲಿನಿಕ್. ತುಮಕೂರು ಜಿಲ್ಲೆ ಕೊರಟಗೆರೆ ಸಮೀಪ ಹಲವು ನಕಲಿ ಕ್ಲಿನಿಕ್ಗಳು ನಾಯಿ ಕೊಡೆಯಂತೆ ತಲೆ ಎತ್ತಿವೆ. ಅದರಲ್ಲೂ ಗ್ರಾಮೀಣ ಭಾಗದಲ್ಲಂತೂ ಹೇಳೋರಿಲ್ಲ ಕೇಳೋರಿಲ್ಲ ಬಿಡಿ. ಕಾನೂನು ಪಾಲನೆಯಾಗೋದು ಅಧಿಕಾರಿಗಳಿಗೂ ಬೇಕಾಗಿಲ್ಲ, ಕ್ಲಿನಿಕ್ ನಡೆಸೋ ಮಾಲೀಕರಿಗೂ ಬೇಕಾಗಿಲ್ಲ. ಇದೀಗ ನಕಲಿ ಆರೋಗ್ಯ ಕೇಂದ್ರಗಳ ಸಾಲಿಗೆ ಶ್ರೀ ಸಿದ್ಧಗಂಗಾ ಕ್ಲಿನಿಕ್ ಸೇರ್ಪಡೆಯಾಗಿದೆ. ಕೊರಟಗೆರೆ ಸಮೀಪವಿರುವ ಹೊಳವನಹಳ್ಳಿಯಲ್ಲಿ ಈ ಕ್ಲಿನಿಕ್ ಕೆಪಿಎಂಇ ನೋಂದಣಿಯಾಗದೆ ಕಾರ್ಯನಿರ್ವಹಿಸುತ್ತಿದೆ. ಗ್ರಾಮೀಣ ಭಾಗದ ಜನರ ಆರೋಗ್ಯದ ಹೆಸರಲ್ಲಿ ನಡೀತಿದೆಯಾ ಮಹಾದಂಧೆ? ಎಸ್, ಕಾನೂನಾತ್ಮಕವಾಗಿ ಕ್ಲಿನಿಕ್ಗಳನ್ನು ನಡೆಸೋದು ಬಿಟ್ಟು ಈ ರೀತಿ ಪರವಾನಗಿ ಪಡೆಯದೆ ನಕಲಿ ಆರೋಗ್ಯ ಕೇಂದ್ರಗಳು ಗ್ರಾಮೀಣ ಭಾಗದ ಜನರ ಜೀವದ ಜೊತೆ ಆಟವಾಡ್ತಾ ಇರೋದು ವಿಪರ್ಯಾಸ. ಈ ರೀತಿ ನಡೀತಿರೋ ನಕಲಿ ಆರೋಗ್ಯ ಕೇಂದ್ರಗಳ ಬಗ್ಗೆ ಜನರು ನಾನಾ ರೀತಿ ಮಾತನಾಡಿಕೊಳ್ತಿದ್ದಾರೆ. ಇನ್ನು ಶ್ರೀ ಸಿದ್ಧಗಂಗಾ ಕ್ಲಿನಿಕ್ನಲ್ಲಿ BAMS ಡಾಕ್ಟರ್ ಇದ್ದು ಆಯುರ್ವೇದಿಕ್ ಚಿಕಿತ್ಸೆ ನೀಡ್ತಿಲ್ಲ, ಬದಲಿಗೆ ಅಲೋಪತಿ ಚಿಕಿತ್ಸೆ ನೀಡ್ತಿದ್ದಾರೆ. ಲೈಸೆನ್ಸ್ ಇಲ್ಲದಿದ್ರೂ ಕ್ಲಿನಿಕ್ ಓಪನ್, ಯಾಕೆಲ್ಲ ಇವರ ವಿರುದ್ಧ ಆಕ್ಷನ್? ಕೇವಲ ಸಿದ್ಧಗಂಗಾ ಕ್ಲಿನಿಕ್ ಅಷ್ಟೇ ಅಲ್ಲ, ಕೊರಟಗೆರೆಯ ಹೊಳವನಹಳ್ಳಿಯಲ್ಲಿರೋ ಶ್ರೀ ಸಿದ್ಧಗಂಗಾ ಕ್ಲಿನಿಕ್ನಲ್ಲಿ ಪರವಾನಗಿ ಇಲ್ಲದೆ ಲ್ಯಾಬ್ ಕೂಡ ನಡೀತಿದೆ. ರಕ್ತ ಪರೀಕ್ಷೆ ಕೇಂದ್ರಕ್ಕೂ ಅದರದೇ ಆದ ಕೆಲವು ನಿಯಮಗಳಿರುತ್ತವೆ. ಕ್ಲಿನಿಕ್, ಆಸ್ಪತ್ರೆ, ಲ್ಯಾಬ್, ನರ್ಸಿಂಗ್ ಹೋಮ್ ಇವೆಲ್ಲವನ್ನೂ ಕೂಡ ನಡೆಸಬೇಕು ಅಂದ್ರೆ ಆನ್ಲೈನ್ನಲ್ಲಿ ದಾಖಲಾತಿಗಳನ್ನ ಅಪ್ಲೋಡ್ ಮಾಡಿ ಕೆಪಿಎಂಇ ಪರವಾನಗಿ ಪಡೆದುಕೊಳ್ಳಬೇಕು. ಆದರೆ ಶ್ರೀ ಸಿದ್ಧಗಂಗಾ ಕ್ಲಿನಿಕ್ನ ಮಾಲೀಕರು ನಮ್ಮದು ಆಸ್ಪತ್ರೆಯ ಕಾಮಗಾರಿ ನಡೀತಾ ಇದೆ, ಅದು ಪೂರ್ಣಗೊಂಡ ನಂತರ ಕೆಪಿಎಂಇಗೆ ಅಪ್ಲೈ ಮಾಡ್ತೀವಿ ಅಂತ ರಿಯಾಲಿಟಿ ಚೆಕ್ ವೇಳೆ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಕ್ಲಿನಿಕ್ ಮತ್ತು ಲ್ಯಾಬ್ ನಡೆಸೋದಕ್ಕೆ ಬೇಕಾದ ಎಲ್ಲಾ ರೀತಿಯ ದಾಖಲಾತಿಗಳು ನಮ್ಮ ಬಳಿ ಇದೆ ಅಂತ ಹೇಳಿದವರು ಅದನ್ನ ಕಳಿಸ್ಕೊಡಿ ಅಂದ್ರೆ ಸುಮಾರು ದಿನಗಳಿಂದ ಅದನ್ನ ಕಳಿಸೋದಕ್ಕೆ ಮೀನಾಮೇಷ ಎಣಿಸ್ತಾ ಇರೋದು ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಸದ್ಯ ಕ್ಲಿನಿಕ್ ಲ್ಯಾಬ್ ನಡೀತಿದ್ರೂ ಕೂಡ ಅಧಿಕಾರಿಗಳು ಯಾಕೆ ಇವರ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಿದೆ. ಅಧಿಕಾರಿಗಳ ಗಾಢ ನಿದ್ರೆಗೆ ನಮ್ಮದೊಂದು ದೊಡ್ಡ ಸಲಾಂ. ಇನ್ನು ಕೊರಟಗೆರೆ ಸಮೀಪದಲ್ಲೇ ಹಲವು ನಕಲಿ ಕ್ಲಿನಿಕ್ಗಳ ಬಗ್ಗೆ ಸುದ್ದಿ ಪ್ರಸಾರ ಮಾಡಿ ಜನರಿಗೆ ಅರಿವು ಮೂಡಿಸುತ್ತಾ ಅಧಿಕಾರಿಗಳನ್ನ ಎಚ್ಚರಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಿಮ್ಮ ಟೈಮ್ 9 ನ್ಯೂಸ್ ಮಾಡ್ತಾ ಇದೆ. ಇಷ್ಟೆಲ್ಲ ಸಾಕ್ಷಿ ಸಮೇತ ಸುದ್ದಿ ಪ್ರಸಾರವಾದ್ರೂ ಅಧಿಕಾರಿಗಳು ಗಾಢ ನಿದ್ರೆಯಲ್ಲಿದ್ದಾರಾ? ಅವರಿಗೆ ಇದೆಲ್ಲವೂ ಗೊತ್ತಿಲ್ವಾ? ಅಥವಾ ಗೊತ್ತಿದ್ರೂ ಗೊತ್ತಿಲ್ಲದ ಹಾಗೆ ಜಾಣ ಕುರುಡುತನ ಪ್ರದರ್ಶಿಸುತ್ತಿದ್ದಾರಾ ಅನ್ನೋ ಹಲವು ಪ್ರಶ್ನೆಗಳು ಕಾಡುತ್ತೆ. ಅದೇನೇ ಇರಲಿ, ನಕಲಿ ಆರೋಗ್ಯ ಕೇಂದ್ರಗಳ ಮೇಲೆ ಕ್ರಮ ಕೈಗೊಳ್ಳದೆ ಗಾಢ ನಿದ್ರೆಯಲ್ಲಿರುವ ಆರೋಗ್ಯಾಧಿಕಾರಿಗಳಿಗೆ ನಮ್ಮದೊಂದು ದೊಡ್ಡ ಸಲಾಂ. ಒಟ್ನಲ್ಲಿ ಇನ್ನಾದ್ರೂ ಆರೋಗ್ಯಾಧಿಕಾರಿಗಳಾದ ವಿಜಯ್ ಕುಮಾರ್ ಅವರು ಎಚ್ಚೆತ್ತುಕೊಂಡು ಪರವಾನಗಿ ಇಲ್ಲದೆ ನಡೆಯುತ್ತಿರುವ ಆರೋಗ್ಯ ಕೇಂದ್ರಗಳ ಮೇಲೆ ಕ್ರಮ ಕೈಗೊಳ್ತಾರಾ ಇಲ್ವಾ ಕಾದು ನೋಡಬೇಕಿದೆ. ಜೈರಾಮ್, ಟೈಮ್ 9 ನ್ಯೂಸ್, ಕೊರಟಗೆರೆ. ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನ ಖರೀದಿಸಬೇಕಾ? ಎಲ್ಲಾ ರೀತಿಯ ಅಡುಗೆ ಸಾಮಗ್ರಿಗಳನ್ನ ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ, ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ. ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲಾ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ. ಅಕ್ಕಿ, ಅಡುಗೆ ಎಣ್ಣೆ, ಬೇಳೆ, ಗೋಧಿ, ಡ್ರೈ ಫ್ರೂಟ್ಸ್, ಇನ್ನು ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ. 1,000 ರೂಪಾಯಿ ವಸ್ತುಗಳನ್ನ ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ. ಮತ್ಯಾಕೆ ತಡ, ಇಂದೇ ಭೇಟಿ ನೀಡಿ. ತೇಜಸ್ವಿನಿ ಟ್ರೇಡರ್ಸ್, ಗುಣಮಟ್ಟದ ದಿನಸಿ ಪದಾರ್ಥಗಳ ಮಳಿಗೆ. ಸ್ಥಳ ವಾಸವಿ ಟೆಂಪಲ್ ಹತ್ತಿರ, ಸಂತೆಬೀದಿ ರಸ್ತೆ, ದಾಬಸ್ಪೇಟೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901468568 ಮತ್ತು 8904054710.